ಅನ್ನೋದು. ಎರಡನೇ ತಾರೀಕೆ ಇತ್ತು. ಸೊ ಕಾರಣಾಂತರದಿಂದ ನಾವು ಮುಂದೂಡಿ ಇವತ್ತು 11ನೇ ತಾರೀಕು ಇಟ್ಕೊಂಡಿದ್ವಿ. ನಮ್ಮ ಕಲ್ಯಾಣ ಕರ್ನಾಟಕ ವೇದಿಕೆಗೆ ಇವರು ಸೇರ್ಪಡೆಯಾಗಿ ಇದ್ದು ನಮಗೆ ತುಂಬ ಸಂತೋಷವಾಗಿದೆ. ಹಾಗಾಗಿ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೂ ಸಿಂಪಲಾಗಿ ಆಗ್ತಾಯಿದೆ. ಶ್ರೀನಿವಾಸರ ಮಾತಾಡ್ತಾ ಇದ್ದೀವಿ. ಈಗ ಕಲ್ಯಾಣ ಕರ್ನಾಟಕ ವೇದಿಕೆಯಿಂದ ಈಗ ಏನು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೊಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥದ್ದು ಅದರ ಒಂದು ಭಾಗವಾಗಿ ಈಗ ಮುಂದುವರಿಸ್ಕೊಂಡು ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲ ಕರ್ನಾಟಕ ಮತ್ತು ದೇಶದಾದ್ಯಂತ ಇದನ್ನು ಕೊಂಡೊಯ್ಯುವ ನಿಟ್ಟಲ್ಲಿ ಯುವ ಪಡೆಯನ್ನು ಸೇರಿಸ್ಕೊಂಡು ಮತ್ತು ಇಲ್ಲಿ ನಮ್ಮ ಅಶೋಕ್ ಸರು ಮತ್ತು ನಮ್ಮ ರಮೇಶ್ ಸರು ಮತ್ತು ಈಗೆಲ್ಲ ನಮ್ಮ ಟೀಮ್ ಏನಿದೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಭಾಗವಹಿಸಿ ಮತ್ತು ಹಗಲು ರಾತ್ರಿ ಈ ಒಂದು ಬೆಳೆಸಬೇಕಂತ ಹೇಳಿ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ಹುಟ್ಟುಹಬ್ಬನ ನಾಂದಿಯಾಗಿ ಇಟ್ಕೊಂಡು ಮತ್ತು ಯುವ ಪಡೆನ ಬೇರೆ ಬೇರೆ ಲೆವೆಲಲ್ಲಿ ಬೆಳೆಸಬೇಕು ಮತ್ತು ಈ ದೇಶನ ಉತ್ತಮ ಸಮಾಜದೊಂದಿಗೆ ಕೊಂಡೊಯ್ಯಬೇಕು ಅನ್ನೋ ಒಂದು ನಿಟ್ಟಲ್ಲಿ ಅನೇಕ ಮೌಲ್ಯಗಳನ್ನು ಅದ್ರ ಜೊತೆಗೆ ಬೆರೆಸ್ಕೊಂಡು ಹೋಗೋದಕ್ಕೆ ಇಲ್ಲಿ ಈ ಥರ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಆಲ್ರೆಡಿ ಇವರು ಹಮ್ಮಿಕೊಂಡು ಜಾಗೃತಿನ ಕರ್ನಾಟಕದಾದ್ಯಂತ ಮೂಡಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಹಿಂಗೆ ಮುಂದುವರಿಲಿ. ಇದೊಂದು ಸೊಸೈಟಿ ಏನು ನಾವೆಲ್ಲ ಒಂದಷ್ಟು ಕನಸುಗಳನ್ನು ಹೊಟ್ಟಿದ್ವಿ, ಆದಷ್ಟು ಒಂದು ಸೊಸೈಟಿನ ಒಂದು ಲೆವೆಲ್ಗೆ ಕ್ಯಾರಿ ಮಾಡಬೇಕು ಮತ್ತು ಶುಚಿತ್ವಗೊಳಿಸಬೇಕು ಅನ್ನೋದು ಡ್ರೀಮ್ ಇತ್ತು. ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಎಲ್ಲದೂ ಒಂದು ಪ್ರಶ್ನೆನೇ ಆಗಿದೆ. ಯಾಕಂದರೆ ಯಾವ ಜಾಗಕ್ಕೆ ಹೋದರೂ ಕೂಡ ಅಲ್ಲಿ ಕರ್ಮಕಾಂಡಗಳೇ ತಾಂಡವಾಡ್ತಾ ಇದ್ದಾವೆ. ಬಟ್ ಇತ್ತೀಚಿನ ಯುವ ಪಡೆಗೆ ಆ ಅವೇರ್ನೆಸ್ನ ಮೂಡಿಸಿ ಮುಂದಿನ ದಿನಗಳಲ್ಲಾದರೂ ಇದೊಂದು ಒಂದಷ್ಟು ಭಾಗದಷ್ಟು ಸರಿಪಡಿಸುವಂಥ ಕೆಲಸ ಅಥವಾ ನಮ್ಮ ಜಾಗದಲ್ಲೇ ಅದನ್ನು ಸರಿಪಡಿಸ್ಕೊಂಡು ಹಂತವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ವೇದಿಕೆಯ ಮುಖಾಂತರ ಈ ದಿನ ನಾನು ಹೇಳ್ತಾ ನಮ್ಮ ಯುವ ಪಡೆಯನ್ನು ಬೆಳೆಸೋಣ ಅಂತ ಹೇಳ್ತಾ ಇದೊಂದು ಏನು ಆಚರಣೆಗೆ ಅವಕಾಶ ಮಾಡಿಕೊಟ್ಟು ಇದೆಲ್ಲ ಶ್ರಮಿಸಿದರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊಟ್ಟ ಮೊದಲಿಗೆ ಕಲ್ಯಾಣ ಕರ್ನಾಟಕ ವೇದಿಕೆಯ ವತಿಯಿಂದ
ಪ್ರಾಂಶುಪಾಲರಾದಂತಹ ಶ್ರೀನಿವಾಸರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಾನವೀಯ ಮೌಲ್ಯಗಳಿಗೋಸ್ಕರ ಯುವ ಪಡೆಯನ್ನು ಸಕ್ರಿಯವಾಗಿ ಜಾಗೃತಗೊಳಿಸುತ್ತಿರುವ ಶ್ರೀನಿವಾಸರವರಿಗೆ ನಾವು ಸಂಪೂರ್ಣ ಸಹಕಾರ ನೀಡ್ತೇವೆ ಅಂತ ಹೇಳ್ತಾ, ಅವರ ಈ ಕಾರ್ಯ ಮುಂದುವರಿಲಿ, ಈ ಯುವ ಪಡೆ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಏರಲಿ, ಅವರ ಧ್ಯೇಯ ಉದ್ದೇಶಗಳು ಒಳ್ಳೆಯ ರೀತಿಯಲ್ಲಿ ಇರುವುದರಿಂದ ಅವರ ಆತ್ಮಕ್ಕೆ ಸಂತೋಷ ಸಿಗಲಿ ಎನ್ನುವ ಉದ್ದೇಶದಿಂದ ಅವರ ಬರ್ತಡೆಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದರೂ ಕಾರಣಾಂತರಗಳಿಂದ ಚಿಕ್ಕದಾಗಿ ಮಾಡಿದರು, ಚೊಕ್ಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಈ